ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ನವರಾತ್ರಿ ಹಬ್ಬದ ಪಂಚಮಿ ತಿಥಿಯಂದು ಅಂದರೆ 5ನೇ ದಿನದಂದು ಸ್ಕಂದಮಾತಾ ದೇವಿಯ ಪೂಜೆಯನ್ನು ಮಾಡಲಾಗುತ್ತೆ. 2025ರ ಸ್ಕಂದಮಾತಾ ದೇವಿ ಪೂಜೆಯು ಸೆಪ್ಟೆಂಬರ್ 26 ಮತ್ತು ಸೆಪ್ಟೆಂಬರ್ 27 ಕೂಡ ಮಾಡ್ಬೋದು. 2025ರ ನವರಾತ್ರಿ 5ನೇ ದಿನದಂದು ಸ್ಕಂದಮಾತಾ ದೇವಿಯನ್ನು ಯಾವ ಶುಭ ಮುಹೂರ್ತದಲ್ಲಿ ಪೂಜಿಸಬೇಕು ಮತ್ತು ದೇವಿಯ ಪೂಜಿಸುವ ವಿಧಾನ ಯಾವುದು, ಮಹತ್ವ ಏನು ಹಾಗೂ ಸ್ಕಂದಮಾತಾ ದೇವಿಯ ಮಂತ್ರವನ್ನು ಕೂಡ ಈ ವಿಡಿಯೋದಲ್ಲಿ ನೋಡೋಣ. ನವರಾತ್ರಿ ಹಬ್ಬದ 5ನೇ ದಿನದಂದು ದುರ್ಗಾದೇವಿಯ 5ನೇ ರೂಪವಾದ ಸ್ಕಂದಮಾತಾ ದೇವಿಯನ್ನು ಪೂಜಿಸಲಾಗುತ್ತೆ. ಸ್ಕಂದಮಾತಾ ದೇವಿಯು ತನ್ನ ಭಕ್ತರನ್ನು ಸ್ವಂತ ಮಕ್ಕಳಂತೆ ರಕ್ಷಿಸುತ್ತಾಳೆ, ಪ್ರೀತಿ ವಾತ್ಸಲ್ಯವನ್ನು ಕೂಡ ನೀಡ್ತಾಳೆ. ಸ್ಕಂದಮಾತಾ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರ ಜೀವನದಲ್ಲಿ ನಕಾರಾತ್ಮಕತೆಯು ದೂರಾಗುತ್ತೆ, ಅಪೇಕ್ಷಿತ ಫಲಿತಾಂಶಗಳು ಕೂಡ ದೊರೆಯುತ್ತೆ, ಎಲ್ಲ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಅನ್ನೋ ನಂಬಿಕೆ ಇದೆ. ವಿಧಿವಿಧಾನಗಳ ಪ್ರಕಾರ ಸ್ಕಂದಮಾತಾ ದೇವಿಯನ್ನು ಪೂಜಿಸೋದ್ರಿಂದ ಭಕ್ತರು ಮೋಕ್ಷವನ್ನು ಪಡೆದುಕೊಳ್ತಾರೆ. ದುರ್ಗಾದೇವಿಯ 5ನೇ ಅವತಾರವು ಕಾರ್ತಿಕೇಯನ ತಾಯಿಯಾಗಿರೋದರಿಂದ ಆಕೆಯನ್ನು ಸ್ಕಂದಮಾತಾ ಎಂದು ಕರೆಯಲಾಗುತ್ತೆ. 2025ರ ನವರಾತ್ರಿ ಸಮಯದಲ್ಲಿ ಪಂಚಮಿ ತಿಥಿ ಸೆಪ್ಟೆಂಬರ್ 26ರಂದು ಬೆಳಗ್ಗೆ 9:34 ನಂತರ ಪ್ರಾರಂಭವಾಗುತ್ತೆ ಮತ್ತು ಸೆಪ್ಟೆಂಬರ್ 27 ಮಧ್ಯಾಹ್ನ 2:05 ಮುಕ್ತಾಯಗೊಳ್ಳುತ್ತೆ. ಆದ್ದರಿಂದ ಸೆಪ್ಟೆಂಬರ್ 27ರಂದು ಸ್ಕಂದಮಾತೆಯನ್ನು ಪೂಜಿಸುವುದು ಸೂಕ್ತವಾದ ಸಮಯ ಅಂತ ಪರಿಗಣಿಸಲಾಗಿದೆ. ಇದರ ಶುಭ ಮುಹೂರ್ತ ನೋಡೋದಾದರೆ ಸೆಪ್ಟೆಂಬರ್ 27 ಮುಂಜಾನೆ 4:53 5:40 ಬ್ರಾಹ್ಮಿ ಮುಹೂರ್ತದಲ್ಲಿ ಶುಭ ಮುಹೂರ್ತ ಇದೆ. ಇದರ ನಂತರ ಮುಂಜಾನೆ 5:17 6:28 ಅತ್ಯಂತ ಶುಭ ಮುಹೂರ್ತ ಇದೆ, ಸಂಧ್ಯಾ ಮುಹೂರ್ತ. ಇದರ ನಂತರ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:05 12:53 ಹಾಗೂ ಸಂಜೆ 6:30 7:42 ಇನ್ನು ಈ ದಿನದ ವಿಶೇಷತೆಯನ್ನು ನೋಡೋದಾದರೆ ಈ ದಿನದ ಬಣ್ಣ ಹಸಿರು. ಹಸಿರು ಬಣ್ಣವು ಪ್ರಕೃತಿಯನ್ನು, ಬೆಳವಣಿಗೆಯನ್ನು, ಫಲವತ್ತತೆಯನ್ನು ಮತ್ತು ಶಾಂತಿಯನ್ನು ಪ್ರತಿನಿಧಿಸುತ್ತೆ. ಆದ್ದರಿಂದ ಈ ದಿನ ಹಸಿರು ಬಣ್ಣದ ಉಡುಪನ್ನು ಧರಿಸಲಾಗುತ್ತೆ ಹಾಗೂ ತಾಯಿಗೆ ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಅರ್ಪಿಸಲಾಗುತ್ತೆ. ಈ ದಿನ ದೇವಿಗೆ ಬಾಳೆಹಣ್ಣಿನ ಪಾಯಸ, ಬಾಳೆಹಣ್ಣಿನಿಂದ ಮಾಡಿದಂಥ ಯಾವುದಾದ್ರೂ ಸಿಹಿ ತಿಂಡಿಗಳನ್ನು ನೀವು ಅರ್ಪಣೆ ಮಾಡಬಹುದು. ಇದರಿಂದ ಆಕೆ ಸಂತೋಷ ಪಡುತ್ತಾಳೆ ಅನ್ನೋ ನಂಬಿಕೆ ಇದೆ. ಇದಲ್ಲದೆ ನೀವು ಹಣ್ಣುಗಳು, ಸಿಹಿ ತಿಂಡಿಗಳು, ಪಾಯಸ ಇದನ್ನು ಕೂಡ ದೇವಿಗೆ ಅರ್ಪಿಸಬಹುದು. ಇನ್ನು ಈ ದಿನದ ಬಣ್ಣ ಹಸಿರು ಹಾಗೂ ಸ್ಕಂದಮಾತಾ ದೇವಿಗೆ ನೀವು ಕಮಲದ ಹೂವು, ಗುಲಾಬಿ ಹೂವು ಮತ್ತು ದಾಸವಾಳ ಹೂಗಳನ್ನು ಅರ್ಪಿಸಬಹುದು. ಇನ್ನು ಈ ದಿನದ ಮಹತ್ವವನ್ನು ನೋಡೋದಾದರೆ ನವರಾತ್ರಿಯ 5ನೇ ದಿನದಂದು ಪೂಜಿಸುವ ಸ್ಕಂದಮಾತೆಯು ತನ್ನ ಮೇಲಿನ ಕೈಗಳಲ್ಲಿ ಕಮಲದ ಹೂವನ್ನು ಹಿಡಿದಿದ್ದಾಳೆ. ಸಿಂಹದ ಮೇಲೆ ಕುಳಿತಿರುವ ಸ್ಕಂದಮಾತೆಯು ತನ್ನ ತೊಡೆಯ ಮೇಲೆ ಮಗುವನ್ನು ಕೂರಿಸಿಕೊಂಡಿದ್ದಾಳೆ. ತಾಯಿ ರೂಪದಲ್ಲಿ ಆಕೆ ಪ್ರೀತಿ, ಸಹಾನುಭೂತಿ, ವಿನಮ್ರತೆ, ಸಂತೋಷ ಮತ್ತು ಕರುಣೆಯನ್ನು ನೀಡುತ್ತಾಳೆ. ಸ್ಕಂದಮಾತಾ ದೇವಿಯು ಮಾತೃತ್ವದ ಸಂಕೇತವಾಗಿದ್ದಾಳೆ. ದುರ್ಗಾದೇವಿಯ ಈ ಅಭಿವ್ಯಕ್ತಿಯನ್ನು ಉತ್ಸಾಹ ಮತ್ತು ಬದ್ಧತೆಯಿಂದ ಪೂಜಿಸುವ ಭಕ್ತರು ಜೀವನದ ಎಲ್ಲ ದುಃಖಗಳು, ಉದ್ವಿಗ್ನತೆಗಳು ಮತ್ತು ಒತ್ತಡಗಳಿಂದ ಮುಕ್ತರಾಗುತ್ತಾರೆ ಎಂದು ಹೇಳಲಾಗುತ್ತೆ. ಸ್ಕಂದಮಾತಾ ದೇವಿಯ ಪೂಜಾ ವಿಧಾನವನ್ನು ನೋಡೋದಾದರೆ ದೇವಿಯನ್ನು ಪೂಜಿಸೋದಕ್ಕಾಗಿ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಶುದ್ಧರಾಗಬೇಕು. ಪೂಜೆಯನ್ನು ಪ್ರಾರಂಭಿಸುವ ಮೊದಲು ಸ್ವಚ್ಛವಾದ ಬಟ್ಟೆಯನ್ನು ಧರಿಸಬೇಕು. ನಂತರ ದೇವಿಗೆ ದೀಪವನ್ನು ಹಚ್ಚಿ ಮಾಲೆ, ಸಿಂಧೂರ ಮತ್ತು ಸುಮಂಗಲಿಯರು ಬಳಸುವ ವಸ್ತುಗಳನ್ನು ಅರ್ಪಣೆ ಮಾಡಬೇಕು. ಇನ್ನು 5 ಬಗೆಯ ಹಣ್ಣುಗಳು, ಸಿಹಿ ತಿಂಡಿಗಳು, ಅಡಿಕೆ, ಏಲಕ್ಕಿ, ಲವಂಗ ಮತ್ತು ಮನೆಯಲ್ಲಿ ತಯಾರಿಸಿದಂಥ ಸಿಹಿ ತಿಂಡಿಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ನಂತರ ದುರ್ಗಾ ಸಪ್ತಶತಿಯನ್ನು ಪಠಿಸಬೇಕು.
ಮುಸ್ಸಂಜೆ ಸಮಯದಲ್ಲಿ ದೇವಿಗೆ ಆರತಿಯನ್ನು ಮಾಡಬೇಕು. ಇನ್ನು ಕೊನೆಯದಾಗಿ ಸ್ಕಂದಮಾತಾ ದೇವಿಯ ಮಂತ್ರವನ್ನು ನೋಡೋಣ. ಓಂ ಹೈಂ ಹ್ರೀಂ ಕ್ಲೀಂ ಸ್ಕಂದಮಾತಾಯೇ ನಮಃ. ಸಿಂಹಾಸನಗತ ನಿತ್ಯಂ ಪದ್ಮಾಶ್ಚಿತ ಕರದ್ವಯ ಶುಭದಾಸ್ತು ಸದಾ ದೇವಿ ಸ್ಕಂದಮಾತಾ ಯಶಸ್ವಿನಿ. ಯಾ ದೇವಿ ಸರ್ವಭೂತೇಷು ಮಾ ಸ್ಕಂದಮಾತಾ ರೂಪೇಣ ಸಂಸ್ಥಿತ. ನಮಸ್ತಸ್ಯೈ 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 ನಮೋ ನಮಃ. ಸೊ ಇದಾಗಿತ್ತು ನವರಾತ್ರಿಯ 5ನೇ ದಿನದ ಸ್ಕಂದಮಾತಾ ದೇವಿಯ ಸಂಪೂರ್ಣ ಮಾಹಿತಿ. ಇನ್ನಷ್ಟು ಇದೇ ರೀತಿ ಹೆಚ್ಚಿನ ವೀಡಿಯೋಸ್ ನೋಡೋಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್.